ತಂದಾನೇ ನನಿತಾನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಕೊಟ್ಟಿಗೆ ಪದ್ಧತಿಯಲ್ಲಿ ಆಡು ಸಾಕಾಣಿಕೆ ಮತ್ತು ಮಿಶ್ರ ಬೆಳೆಯಲ್ಲಿ ರೈತನ ಅನುಭವವನ್ನು ತಿಳಿಯೋಣ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿ ವಾರ್ತೆಗೆ ಸ್ವಾಗತ. ಕೊಪ್ಪಳ ತಾಲೂಕು ಬೂದಗುಂಪ ಗ್ರಾಮದ ಪ್ರಗತಿಪರ ರೈತರು ಆಗಿರುವ ಬಸವರಾಜ್ ಯಂಕಪ್ಪ ಪೆದ್ಲಿ ಅವರು ತಮ್ಮ 4 ಎಕರೆ 10 ಗುಂಟೆ ಜಮೀನಿನಲ್ಲಿ ಬಾಳೆ ಬೆಳೆಯನ್ನು ಬೆಳೆದಿದ್ದಾರೆ. ಸಾಲಿಂದ ಸಾಲಿಗೆ 6 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರದಲ್ಲಿ ಸಸಿಗಳನ್ನು ನೆಟ್ಟಿದ್ದಾರೆ. ಸಾವಯವ ಗೊಬ್ಬರವನ್ನು ಬೆಳೆಗಳಿಗೆ ಹೆಚ್ಚಾಗಿ ಉಪಯೋಗಿಸುತ್ತಿದ್ದು, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಬಸವರಾಜ್ ಹೆಚ್ಚಿನ ಆದಾಯ ನಿರೀಕ್ಷೆಯಲ್ಲಿದ್ದಾರೆ. ನನ್ನ ಜಮೀನು ಇರೋದೇ 4 ಎಕರೆ 10 ಗುಂಟೆ. ನನ್ನ ಜೀವನನೇ ಈ ರೈತಾಕಿಯೊಳಗ ಮುಂದುವರಿತಾ ಇದೆ. ನಮ್ಮ ಭೂಮಿ ಕೆಂಪು ಭೂಮಿ ಸರ್. ನಾನು ಬೆಳೆಯುವಂಥ ಬಾಳೆ ಬೆಳೆ ಹೆಸರು G9 ಅಂತೇಳಿ. ನಾನು ಬೆಳೀತಾ ಇರೋದು 2006ರಿಂದ. ಒಂದು ಬೆಳೆ ಮಾತ್ರ ಮೆಕ್ಕೆಜೋಳ, ನಂತರ ಮತ್ತೆ ಬಾಳೆ. ಭೂಮಿ ಹದಗೊಳಿಸ್ಬೇಕಾದ್ರೆ ಮೊದಲು ಟ್ರಾಕ್ಟ್ರಿಯಿಂದ ನೇಗಿಲು ಹೊಡಿಸಿ, ನಂತರ ಗೊಬ್ಬರ ಹಾಕಿ, ಕೊಟ್ಟಿಗೆ ಗೊಬ್ಬರ ಮಾತ್ರ 1 ಎಕರೆಗೆ 20 ಗಾಡಿಯಂತೆ 80 ಗಾಡಿ ಗೊಬ್ಬರ ಹಾಕಿದ್ದೀನಿ. ನಂತರ ಸಾಲು ಹೊಡೆದು ಡ್ರಿಪ್ ಎಲ್ಲ ಮಾಡಿಸಿ ಬಾಳೆ ಸಸಿ ತಂದಿದ್ದು ಬೆಂಗಳೂರಿನಿಂದ. ಇದರ ಬೆಲೆ, ಸಸಿ ಬೆಲೆ 12 ರೂಪಾಯಿಗೊಂದು ಸಸಿ. ಸಾಲಿಂದ ಸಾಲು 6 ಫೂಟು, ಗಿಡದಿಂದ ಗಿಡ 5 ಫೂಟು. ಆನಂತರ ಈ ಸಸಿ ನಾಟಿ ಮಾಡುವಾಗ ನಾವು ಸ್ವಲ್ಪ DAP, ಆಮೇಲೆ 3G ಅಂತೇಳಿ ಬರುತ್ತೆ, 3G ಹಾಕಿ ಸಸಿ ನಾಟಿ ಮಾಡ್ತೀವಿ. ನಾವು ಈ ಗುಂಡಿ ತೆಗಿಬೇಕಾದ್ರೆ 2-2.5 ಅಡಿ ಆಳ, ಅದಕ್ಕೆ ಗೊಬ್ಬರ ತುಂಬಬೇಕು. ನಾವು ಆ ಥರನೂ ಮಾಡ್ತೀವಿ. ಆಮೇಲೆ ಈ ಟ್ರ್ಯಾಕ್ಟರ್ ನೇಗಿಲು ಹೊಡೆದು ಟ್ರ್ಯಾಕ್ಟ್ರಿ ಸಾಲಲ್ಲಿ ಗೊಬ್ಬರ ಹಾಕಿ ಸಸಿಗಳನ್ನು ನೆಡ್ತೀವಿ. 1 ಎಕರೆಗೆ ಸಸಿಗಳು 1350-1400ವರೆಗೂ ಕುಂದಿರ್ತಾವ. ನಾನು 4 ಎಕರೆ 10 ಗುಂಟೆಯಲ್ಲಿ ಸುಮಾರು 5200 ಸಸಿಗಳನ್ನು ನಾಟಿ ಮಾಡಿದ್ದೇನೆ. ಈ ಬಾಳೆ ಬೆಳೆಗೆ ರೋಗ ಬರುವುದು ಬಹಳ ಕಮ್ಮಿ, ಆದರೂ ನಾವು ಇದಕ್ಕೆ ಸ್ಪ್ರೇ ಕೊಡ್ತೀವಿ. ಆಮೇಲೆ ಇದಕ್ಕೆ ಲಿಕ್ವಿಡ್ ಮೂಲಕ ಗೊಬ್ಬರ, ಆನಂತರ ಈ ನೀರು ಜಾಸ್ತಿ ಆದರೆ ಇದು ಬರುತ್ತೆ ನೆಮ್ಟೋಡ್ ಅಂತೇಳಿ, ಅದಕ್ಕೆ ನಾವು ನೀರು ಕಮ್ಮಿ ಇಟ್ಟು, ಸಣ್ಣ ಸಸಿ ಇದ್ದಾಗ ನೀರು ಕಮ್ಮಿ ಇಟ್ಟು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಕೊಂತ ಹೋಗ್ತೀವಿ. DAP, ಪೊಟ್ಯಾಶ್, ಯೂರಿಯಾ 10-26, ಆನಂತರ CN, ಅಮೋನಿಯಂ ಇವೆಲ್ಲ ಕೊಡ್ತಾ ಇರ್ತೀವಿ. ಬಾಳೆ ಬೆಳಿಬೇಕಾದ್ರೆ ಇದರ ಖರ್ಚು ಸುಮಾರು 1 ಎಕರೆಗೆ 1 ಲಕ್ಷ ಅಂತೂ ಖಂಡಿತ ಬಂದೇ ಬರುತ್ತೆ. ಆನಂತರ ಬೆಳೆ ಮಾತ್ರ ಚೆನ್ನಾಗಿ ಬಂದಿದೆ. ಈ ಒಂದು ಗೊನೆ 30-35 kg ಬರ್ತದೆ. ಆನಂತರ ನಾವು ಇವತ್ತು ಈ ನೀರು ಸ್ವಲ್ಪ ಏರುಪೇರಾಗಿ ಸ್ವಲ್ಪ ಈ ವರ್ಷ ನಮ್ಮ ಬೆಳೆ ಸ್ವಲ್ಪ ಕಮ್ಮಿ ಬಂದಿದೆ. ಯಾಕಂದರೆ ನಾನು ಇಂದಿನ ಒಂದು ವರ್ಷದಿಂದ ನಾನು ಸುಮಾರು 60-70 kg ಬಂದದ್ದು ಇವಾಗ 30-35 ಬರ್ತಾ ಇದೆ. ಈ ಬನಾನಾ ಸ್ಪೆಷಲ್ ಅಂತೇಳಿ, ಆಮೇಲೆ ಡಬಲ್ ಅಂತೇಳಿ ಬರುತ್ತೆ ಸರ್, GA ಅಂತೇಳಿ ಬರುತ್ತೆ. ಆ GAನು ಕೂಡ ಮಾಡ್ತೀವಿ. 1 ಟ್ಯಾಂಕಿಗೆ ಇಷ್ಟು ml ಅಂತ ಕೊಟ್ಟಿರ್ತಾರ, ಅದ್ರ ಪ್ರಕಾರ ನಾವು ಇದಕ್ಕೆ ಸ್ಪ್ರೇ ಕೊಡ್ತೀವಿ. ಈಗ ಟ್ಯಾಂಕಿಗೆ 10 ಲೀಟರ್ ನೀರು, ಆನಂತರ GA ಅಂತೇಳಿ ಇಷ್ಟು ಗ್ರಾಮ್ ಅಂತ ಕೊಟ್ಟಿರ್ತಾರ. ಅದು ಆ ಗ್ರಾಮ್ ಪ್ರಕಾರ ನಾವು ಅದನ್ನು ಕಲಿಸಿ, ಆನಂತರ ಎಣ್ಣೆ ಡಬಲ್ಲು, ಆಮೇಲೆ ಬನಾನಾ ಸ್ಪೆಷಲ್ಲು ಇವೆಲ್ಲ ಮಿಕ್ಸ್ ಮಾಡಿ ಒಂದೊಂದು ಟ್ಯಾಂಕಿಗೆ ಇಷ್ಟಂತ ಎಲ್ಲ ಅಳತೆ ಇರುತ್ತೆ ಸರ್. ಅದ್ರ ಪ್ರಕಾರ ನಾವು ಚಾರ್ಟ್ ಪ್ರಕಾರ ಇದಕ್ಕೆ ಸ್ಪ್ರೇ ಕೊಡ್ತೀವಿ. ಇದರ ಇಳುವರಿ ನನ್ನ ನಿರೀಕ್ಷೆ ಪ್ರಕಾರ ಈ ವರ್ಷನ ಸ್ವಲ್ಪ ಕಮ್ಮಿ. ನಾನು 220 ಟನ್ ತೆಗೆದದ್ದು ಹಿಂದಿನ ದಾಖಲೆ ಇದೆ. ಈ ವರ್ಷ 150 ಟನ್ ಆಗ್ಬೋದು ಸರ್.
ಮಾರುಕಟ್ಟೆ ವ್ಯವಸ್ಥೆ ಅಂದ್ರೆ ಇದು ತೋಟ ರೋಡ್ಗಿದೆ, ಸಖತ್ ಜನ ಬರ್ತಾರೆ, ನೋಡ್ತಾರೆ. ವ್ಯಾಪಾರಸ್ಥರು ನಮ್ಮ ತೋಟಕ್ಕೆ ಬರ್ತಾರೆ, ಕೇಳ್ತಾರೆ, ಖರೀದಿ ಮಾಡ್ತಾರೆ, ಇಲ್ಲೇ ಪೇಮೆಂಟ್ ಕೊಡ್ತಾರೆ. ಕಾಟ ವೇಬ್ರೇಜ್ ಮಾಡ್ತೀವಿ, ಪೇಮೆಂಟ್ ಕೊಟ್ಟು ಹೋಗ್ಬಿಡ್ತಾರೆ. ಇವಾಗ ಅದು ₹3 ನಡೀತಾ ಇದೆ ನೋಡಿ ಸರ್. ಇದ್ರ ಪ್ರಾರಂಭದಿಂದ ಖರ್ಚು ಅಂದ್ರೆ ಇವಾಗ 4 ಎಕರೆ 10 ಗುಂಟೆಗೆ ಸುಮಾರು ನಾನು 5-5.5 ಲಕ್ಷ ಖರ್ಚು ಮಾಡಿದ್ದೇನೆ ಸರ್. ಇವಾಗ ಒಂದು 15 ಲಕ್ಷ ರೂಪಾಯಿ ಅಂತೂ ನನಗ ಆಗತ್ತೆ ಸರ್. ಕಳೆ ಲೇಬರ್ ತರ್ತೀವಿ, ಕಳೆ ತೆಗಿಸ್ತೀವಿ, ನೀರು ಡ್ರಿಪ್ ಮುಖಾಂತರ ಕೊಡ್ತೀವಿ. ನೀರಿಂದೇನು ಪ್ರಾಬ್ಲಮ್ ಇಲ್ಲ ನಮಗೆ. ನಮ್ಮ ತೋಟದಲ್ಲಿ ಲೇಬರ್ ಇರ್ತಾರೆ, ಮಾಡ್ತಾರೆ. ಅದು ಆಮೇಲೆ ನಾನು ಕೂಡ ತೋಟ ಬಿಟ್ಟು ಎಲ್ಲಿ ಬೇರೆ ಕೆಲಸ ಮಾಡಲ್ಲ, ನನ್ನ ತೋಟದಲ್ಲಿ ನಾನೇ ಸ್ವತಃ ದುಡಿತೇನೆ. ಈ ಬೆಳೆ ಏನು ಬಂದಿದೆ ಅಲ್ರಿ, ಬೆಳೆ ಈ ಗೊನೆ ಹಾಕಿದ ತಕ್ಷಣಕ್ಕನೆ ನಾವು ಇದ್ರ ಪಕ್ಕಕ್ಕೆ ಒಂದೊಂದು ಮರಿ ಬಿಡ್ತೀವಿ. ಆ ಮರಿ ಗೊನೆ ಕಟ್ಟಾಗಂತ ಹಂತಕ್ಕೆ ಬಂದಾಗ ಆ ಮರಿ ಮೇಲೆ ಬರುತ್ತೆ. ಆ ಗೊನೆ ಕಟ್ ಮಾಡಿ ಗಿಡಗಳನ್ನು ಕಟ್ ಮಾಡ್ತೀವಿ. ಅದು ಮರಿ ತಾನಾಗಿ ಬೆಳಿತಾ ಇರ್ತದೆ. ಅದೆಲ್ಲ ಮೊದಲಾಗ್ಲಿಂದ ಏನು ಬೆಳೆ ಬೆಳೆದಿರ್ತೀವಲ್ಲ, ಅದಕ್ಕೇನು ಕೊಟ್ಕೊಂತ ಬಂದಿರ್ತೀವಿ, ಅದಕ್ಕೂ ಕೂಡ ಲಿಕ್ವಿಡ್ ಮೂಲಕನೇ ಕೊಡ್ತೀವಿ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಗುಡುಗು ಮಿಶ್ರಿತ ಮಳೆಯಾಗುವ ಸಂಭವವಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಗಂಗಾವತಿಯಲ್ಲಿ ಕಾವೇರಿ ಸೋನ ಕನಿಷ್ಠ 1,349 ರೂಪಾಯಿಗಳು, ಗರಿಷ್ಠ 1,733 ರೂಪಾಯಿಗಳು. ಸಿಂಧನೂರಿನಲ್ಲಿ ಹಳೆ ಸೋನ 2,100 ರೂಪಾಯಿಗಳಿಂದ 2,805 ರೂಪಾಯಿಗಳು. ಸಿರುಗುಪ್ಪದಲ್ಲಿ ಹಳೆ ಸೋನ 2,000 ರೂಪಾಯಿಗಳಿಂದ 2,700 ರೂಪಾಯಿಗಳು. ಮೆಕ್ಕೆಜೋಳ ಕುಡಚಿಯಲ್ಲಿ ಹೈಬ್ರಿಡ್ ಸ್ಥಳೀಯ ಕನಿಷ್ಠ 1,150 ರೂಪಾಯಿಗಳು, ಗರಿಷ್ಠ 1,250 ರೂಪಾಯಿಗಳು. ಚಿತ್ರದುರ್ಗದಲ್ಲಿ ಸ್ಥಳೀಯ 1,146 ರೂಪಾಯಿಗಳಿಂದ 1,248 ರೂಪಾಯಿಗಳು. ಶಿಕಾರಿಪುರದಲ್ಲಿ ಸ್ಥಳೀಯ 1,050 ರೂಪಾಯಿಗಳಿಂದ 1,130 ರೂಪಾಯಿಗಳು. ಗೋಧಿ ಬೆಂಗಳೂರಿನಲ್ಲಿ ಸ್ಥಳೀಯ ಕನಿಷ್ಠ 2,300 ರೂಪಾಯಿಗಳು, ಗರಿಷ್ಠ 3,300 ರೂಪಾಯಿಗಳು. ಗದಗದಲ್ಲಿ ಬಿಳಿ 1,601 ರೂಪಾಯಿಗಳಿಂದ 1,861 ರೂಪಾಯಿಗಳು. ಬಸವ ಕಲ್ಯಾಣದಲ್ಲಿ ಮೆಕ್ಸಿಕನ್ 1,600 ರೂಪಾಯಿಗಳಿಂದ 1,700 ರೂಪಾಯಿಗಳು. ರೈತ ಬಾಂಧವರೇ, ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯಲ್ಲಿ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡ್ರಿ. ಈಗ ಸಮಗ್ರ ಮಾಹಿತಿಯನ್ನ ತಿಳಿಯೋಣ. ಆಡು ಸಾಕಾಣಿಕೆಯನ್ನ ರೈತರು ಮುಖ್ಯ ಕಸುಬನ್ನಾಗಿಸಿಕೊಂಡು ಹೆಚ್ಚಿನ ಲಾಭವನ್ನ ಪಡೆಯುತ್ತಿದ್ದಾರೆ. ಈ ಆಡು ಸಾಕಾಣಿಕೆಯಲ್ಲಿ ನೀರಿನ ಸೌಲಭ್ಯ, ಮೇವು ಮತ್ತು ಜಾಗದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಕೊಟ್ಟಿಗೆ ಪದ್ಧತಿಯಲ್ಲಿ ಆಡು ಸಾಕಾಣಿಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ, ಬನ್ನಿ. ಕೃಷಿಯ ಜೊತೆಗೆ ಕುರಿ ಮೇಕೆ ಸಾಕಣೆಯಂತಹ ಉಪಕಸುಬುಗಳನ್ನು ಕೈಗೊಳ್ಳುವುದು ಉತ್ತಮ. ಸಾಂಪ್ರದಾಯಿಕ ಪದ್ಧತಿಗಿಂತ ಕೊಟ್ಟಿಗೆ ಪದ್ಧತಿಯಲ್ಲಿ ಆಡುಗಳನ್ನು ಸಾಕಣೆ ಮಾಡಿದರೆ ಅನೇಕ ಅನುಕೂಲಗಳಿದ್ದು, ಸಾಕಣೆಗೆ ಸೂಕ್ತ ಜಾಗ, ನೀರು ಹಾಗೂ ಮೇವಿನ ವ್ಯವಸ್ಥೆ ಇರುವ ರೈತರು ಮೇಕೆಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಣೆ ಮಾಡಬಹುದಾಗಿದೆ. ರೈತರು ತಾವು ಎಷ್ಟು ಮೇಕೆಗಳನ್ನ ಸಾಕಣೆ ಮಾಡುತ್ತೀರೋ ಅದಕ್ಕೆ ಅನುಗುಣವಾಗಿ ಕೊಟ್ಟಿಗೆಯನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು. ತಾವು ಸಾಕಣೆ ಮಾಡುತ್ತಿರುವ ಮೇಕೆಗಳ ಉತ್ತಮ ತಳಿಗಳ ನಿರ್ವಹಣೆ ಮಾಡಲು ಮೇಕೆಗಳ ವಿವಿಧ ಹಂತದ ಬೆಳವಣಿಗೆಗೆ ಅನುಸಾರ ಕೊಟ್ಟಿಗೆಯಲ್ಲಿ ಕೋಣೆಗಳನ್ನ ಮಾಡಿಕೊಳ್ಳುವುದು ಅಗತ್ಯ ಎನ್ನುತ್ತಾರೆ ತಜ್ಞರು. ನಾವು ಒಂದು ವಯಸ್ಕ ಆಡಿಗೆ ಅಂದರೆ 12 ಸ್ಕ್ವೇರ್ ಫುಟ್ ಒಂದು ವಯಸ್ಕ ಆಡಿಗೆ ಜಾಗ ಬೇಕು ಇಷ್ಟು. ಸೊ ಇಲ್ಲಿ ನಾವು ಏನಿದೆ ಅಂದರೆ 50x15 ಸ್ಕ್ವೇರ್ ಫುಟ್ ಇದೆ, ಅಂದರೆ 50 ಉದ್ದ, ಆಮೇಲೆ 15 ಸ್ಕ್ವೇರ್ ಫುಟ್ ಅಗಲ ಇದೆ. ಸೊ ಇದರಲ್ಲಿ ನಾವು ಏನಿಲ್ಲ ಅಂದರೂ ಒಂದು 50ರಿಂದ 60
ವಯಸ್ಕ ಆಡುಗಳನ್ನು ನಾವು ಸಾಕಾಣಿಕೆ ಮಾಡ್ಕೋಬೋದು. ಇದರಲ್ಲಿ ವಿವಿಧ ಕೋಣೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದರೆ ಮರಿ ಹಾಕುವ ಕೋಣೆ ಆಗಿರ್ಬೋದು, ಅಥವಾ ಗರ್ಭಧರಿಸಿದ ಕೋಣೆ ಆಗಿರ್ಬೋದು, ರೋಗಗ್ರಸ್ತ ಕೋಣೆ ಆಗಿರ್ಬೋದು, ಅಥವಾ ವಯಸ್ಕ ಆಡಿನ ಮರಿಗಳ ಕೋಣೆ, ಆಮೇಲೆ ವಯಸ್ಕ ಆಡಿನ ಕೋಣೆ ಆಗಿರ್ಬೋದು, ಇಲ್ಲಾಂದರೆ ವಯಸ್ಕ ಹೋತದ ಕೋಣೆ ಆಗಿರ್ಬೋದು. ಈ 6 ಕಂಪಾರ್ಟ್ಮೆಂಟ್ಗಳನ್ನು ನಾವು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಇದು ಎದಕ್ಕೆ ಮಾಡಬೇಕು ಅಂದರೆ, ನಾವು ಉತ್ತಮವಾದ ಒಂದು ತಳಿಗಳನ್ನು ನಿರ್ವಹಣೆ ಮಾಡಬೇಕು ಅಂದರೆ ಈ ಥರ ಕೊಟ್ಟಿಗೆ ಪದ್ಧತಿಯಲ್ಲಿ 6 ಮನೆಗಳನ್ನು ನಾವು ಮೇಂಟೈನ್ ಮಾಡಬೇಕು. ಕೊಟ್ಟಿಗೆಯ ಉದ್ದ ಎಷ್ಟಿರಬೇಕು ಅಂದರೆ 50 ಫೂಟ್ ಇರಬೇಕು, ಆಮೇಲೆ ಅಗಲ 15 ಫೂಟ್ ಇರಬೇಕು, ಮತ್ತು ಇದರ ಅಂತರ ಏನಿರಬೇಕು ಅಂದರೆ ಮ್ಯಾಕ್ಸಿಮಮ್ ಅಂತಂದ್ರೆ 10 ರಿಂದ 15 ಫೂಟ್ ಒಳಗಡೆನೇ ಇರಬೇಕು. ಯಾಕಿರಬೇಕು ಅಂದರೆ ಸರಿಯಾಗಿ ಗಾಳಿ ಆಡುತ್ತೆ ಇದರಿಂದ. ಮತ್ತು ಇದು ಪೂರ್ವ ಪಶ್ಚಿಮಮುಖವಾಗಿ ಇರಬೇಕು ಮನೆಗಳು. ಯಾಕಂದರೆ ಸರಿಯಾಗಿ ಗಾಳಿ, ಬೆಳಕು ಮತ್ತು ಮಳೆ ನೀರು ಇದು ಒಳಗಡೆ ಏನು ಹೋಗೋದಿಲ್ಲ. ಆದ್ದರಿಂದ ಇದನ್ನು ಪೂರ್ವ ಪಶ್ಚಿಮವಾಗಿ ಇರಬೇಕು. ಅಷ್ಟೇ ಅಲ್ಲದೆ ನೀರಿನ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು. ಆಮೇಲೆ ಸುತ್ತಮುತ್ತ ಗಿಡ ಮರಗಳನ್ನ ಹಚ್ಕೋಬೇಕು. ಇದರಿಂದ ಏನು ಗಾಳಿ ಸುಗಮವಾಗಿ ಒಳಗಡೆ ಬರುತ್ತೆ. ಗುಣಮಟ್ಟದ ಹಾಲು ಮತ್ತು ಮಾಂಸವನ್ನ ಪಡೆಯಲು ಸೂಕ್ತ ತಳಿಯ ಮೇಕೆಗಳನ್ನ ತಂದು ಸಾಕಣೆ ಮಾಡಬೇಕು ಎನ್ನುತ್ತಾರೆ ತಜ್ಞರು. ಕೊಟ್ಟಿಗೆ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಯಾವ ಆಡು ತಳಿಗಳನ್ನು ಸಾಕೋಬೇಕು ಅಂತಂದರೆ, ಇದು ನಮ್ದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ, ನಾವು ಮಾಂಸಕ್ಕಾಗಿ ಸಾಕೋತಾ ಇದ್ದೀವಾ ಅಥವಾ ಹಾಲಿಗಾಗಿ ಸಾಕೋತಿದ್ದೀವಾ, ಅಥವಾ ಎರಡಕ್ಕಾಗಿ ಮಾಂಸಕ್ಕೂ ಮತ್ತು ಹಾಲಿಗಾಗಿ ಸಾಕೋತಾ ಇದ್ದೀವಾ ಅನ್ನೋದನ್ನ ಮುಖ್ಯವಾಗಿರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ, ಯಾವ ತಳಿಗಳು ಉತ್ತಮವಾಗಿರುವಂಥ ಮಾಂಸದ ತಳಿಗಳು ಅಥವಾ ಯಾವ ಮಾಂಸ ಮತ್ತು ಹಾಲಿನ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮಾಂಸ ಮತ್ತು ಹಾಲಿಗೆ ಉತ್ತಮವಾದ ತಳಿಗಳಂದರೆ ಜಮನಾಪರಿ ಇದೆ, ಬಿಟಲ್ ಇದೆ, ಮತ್ತು ಬ್ಲ್ಯಾಕ್ ಬೆಂಗಾಲ್ ಇದೆ. ಇವು ಉತ್ತಮವಾದ ತಳಿಗಳು. ಇವನ್ನು ಬಾರ್ಬರಿ ಕೂಡ ಇದೆ. ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಮರಿಗಳನ್ನ ತಂದು ಸಾಕಿ ಅದನ್ನು ದೊಡ್ಡದು ಮಾಡಿ ಮಾರಾಟ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೆಣ್ಣು ವಯಸ್ಕ ಆಡುಗಳನ್ನು ತಂದು ಅದನ್ನು ಗರ್ಭಧರಿಸಿ ಅದನ್ನು ಕೂಡ ಸಾಕೋಬೋದು. ಇಲ್ಲ ಅಂತಂದರೆ ಗರ್ಭಧರಿಸಿರುವಂಥ ಆಡುಗಳನ್ನು ತಂದು ಬಿಟ್ಟು ಅದನ್ನು ನಿರ್ವಹಣೆ ಮಾಡಿ ಮರಿಗಳನ್ನ ಮಾರಿ ಅದು ಕೂಡ ನಾವು ಸಾಕೋಬೋದು. ಈ ಥರ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಕೊಟ್ಟಿಗೆ ಪದ್ಧತಿಯಲ್ಲಿ ಆಡು ಸಾಕಣೆ ಮಾಡುವ ರೈತರು ಆಡುಗಳ ಬೆಳವಣಿಗೆಗೆ ತಕ್ಕಂತೆ ಆಹಾರವನ್ನ ಶಿಫಾರಿತ ಪ್ರಮಾಣದಲ್ಲಿ ಪೂರೈಸಬೇಕು. ಈ ಬೇಸಿಗೆಯಲ್ಲಿ ಹಸಿರು ಮೇವು ದೊರೆಯುವುದಿಲ್ಲವಾದ್ದರಿಂದ ರಸಮೇವಿನ ಜೊತೆಗೆ ಜಲಕೃಷಿಯಲ್ಲಿ ಹಸಿರು ಮೇವು ಉತ್ಪಾದಿಸಿಕೊಂಡು ಕೊಡಬಹುದಾಗಿದೆ. ಮರಿಗಳಿಗೆ ಏನು ಹಾಕಬೇಕು ಅಂತಂದರೆ, ಅದಕ್ಕೆ ಮೇವು ಯಾವುದೇ ಅದು ಅಂತಂದರೆ ನೇಪಿಯರ್ ಇದೆ, ಆಮೇಲೆ ಗೋವಿನ ಜೋಳ ಇದೆ, ಅಥವಾ ನೀವು ವ್ಯವಸ್ಥೆ ಸರಿಯಾಗಿದ್ದರೆ ನೀವು ಜಲಕೃಷಿ ಮೇವು ಕೂಡ ಹಾಕ್ಕೋಬೋದು. ಅದ್ರ ಜೊತೆಗೆ ಕಾಳು ಯಾವುದಂದರೆ ಗೋವಿನ ಜೋಳ ಮುಖ್ಯವಾಗಿ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು 3 ಹೊತ್ತಾಗಿ ನಾವು ವಿಂಗಡಿಸ್ಕೋಬೇಕು. ಅಂದರೆ ಪ್ರಮಾಣ ಅಂದರೆ ಅದರ ದೇಹದ ತೂಕ ಎಷ್ಟಿರುತ್ತೆ ಅದರದ್ದು 10 ರಿಂದ 15% ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಹಾಕ್ಕೋಬೇಕು. ಈ ಸಾಮಾನ್ಯವಾಗಿ ಅಂದರೆ ಒಂದು ವಯಸ್ಕ ಆಡು 200 ರಿಂದ 500 ಗ್ರಾಮ್ವರೆಗೂ ಆಹಾರ ಬೇಕು ಅದಕ್ಕೆ. ಇದ್ರ ಜೊತೆಗೆ ಧಾನ್ಯ ಮಿಶ್ರಣ ಕೂಡ ಕೊಡ್ಬೋದು. ಇದಕ್ಕೆ ಗರ್ಭಧರಿಸಿದ ಆಡುಗಳನ್ನ ಯಾವ ಥರ ಆಹಾರ ನಿರ್ವಹಣೆ ಮಾಡಬೇಕು ಅಂದರೆ, ಅದಕ್ಕೆ ಜಾಸ್ತಿನೂ ಆಹಾರ ಆಗಬಾರ್ದು, ಕಡಿಮೆನೂ ಆಹಾರ ಅಷ್ಟು ಪ್ರಮಾಣವಾಗಿ ನಾವು ಕೊಡ್ತಾ ಹೋಗಬೇಕು. ಅಂದರೆ ಸ್ವಲ್ಪ ಪ್ರಮಾಣವಾಗಿ ಕೊಡ್ತಾ ಹೋಗಬೇಕು. ಅದರ ಜೊತೆಗೆ ಧಾನ್ಯ ಮಿಶ್ರಣ ಕೂಡ ನಾವು ಮಿಕ್ಸ್ ಮಾಡಬೇಕು. ಸೊ ಇನ್ನು ಬೇಸಿಗೆಯಲ್ಲಿ ಯಾವ ಥರ ಆಡುಗಳ ನಿರ್ವಹಣೆ ಮಾಡ್ಕೋಬೇಕು ಅಂತಂದರೆ, ಅಲ್ಲಿ ಮೇವಿನ ಕೊರತೆ ಇರುತ್ತೆ. ಆದ್ದರಿಂದ ನಾವು ರಸಮೇವನ್ನ ಕೂಡ ಉಪಯೋಗ ಮಾಡ್ಕೋಬೋದು. ಇಲ್ಲ ಅಂತಂದರೆ ಜಲಕೃಷಿ ಮೇವು ಕೂಡ ನಾವು ಉಪಯೋಗ ಮಾಡ್ಕೋಬೋದು. ಇದರಿಂದ ನಾವು ಬೇಸಿಗೆಯಲ್ಲಿ ಹಸಿರು ಮೇವಿನ ನಿರ್ವಹಣೆಯನ್ನು ಮಾಡಿಕೊಂಡು ಆಡು ಸಾಕಾಣಿಕೆಯನ್ನು ಮಾಡ್ಕೋಬೋದು. ಮೇಕೆಗಳಿಗೆ ರೋಗಗಳ ಬಾಧೆ ಇಲ್ಲದಂತೆ ಕಾಲಕಾಲಕ್ಕೆ ಸೂಕ್ತ ಲಸಿಕೆಗಳನ್ನು ಸ್ಥಳೀಯ ಪಶುವೈದ್ಯರಿಂದ ಕೊಡಿಸುವುದು ಅತ್ಯವಶ್ಯಕ. ಕೊಟ್ಟಿಗೆ ಪದ್ಧತಿಯಲ್ಲಿ ಆಡುಗಳಿಗೆ ಗೊರಸುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ರೈತರು ಇದರ ಬಗ್ಗೆ ಗಮನ ಹರಿಸಬೇಕು. ರೋಗ ತಡೆಗಟ್ಟಲು ನಾವು ವಿವಿಧ ಲಸಿಕೆಗಳನ್ನು ಹಾಕ್ಕೋಬೇಕು. ಅಂದರೆ ಮುಖ್ಯವಾಗಿ ಮುಂಗಾರು ಬರೋಕ್ಕಿಂತ ಮುಂಚೆ ಕೆಲವೊಂದು ರೋಗಗಳಿದ್ದಾವೆ. ಅಂದರೆ ಕರುಳು ಬೇನೆ ರೋಗ ಇದೆ, PPR ಇದೆ. ಅದಕ್ಕೆ ಲಸಿಕೆಯನ್ನು ಸೂಕ್ತ ಪಶುವೈದ್ಯರ ಸಲಹೆ ಮೇರೆಗೆ ಇದನ್ನು ಹಾಕಿಸ್ಕೋಬೇಕು. ಇದರಿಂದ ರೋಗ ನಿರ್ವಹಣೆ ತಡೆಗಟ್ಟೋದ್ರಿಂದ ಆಡುಗಳ ಆರೋಗ್ಯ ಪಾಲನೆ ಕೂಡ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ಅನಾನುಕೂಲತೆಗಳೂ ಇದ್ದಾವೆ. ಏನು ಅಂತಂದರೆ,
ಕೊಟ್ಟಿಗೆನ ಪದ್ಧತಿಯಲ್ಲಿ ಒಂದೇ ಕಡೆನ ನಾವು ಆಡುಗಳನ್ನ ಮೇಯಿಸ್ತಾ ಇರ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಗೊರಸುಗಳು ಜಾಸ್ತಿ ಬೆಳೆಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಗೊರಸುಗಳನ್ನ ಏನು ಮಾಡಬೇಕು, ಕಾಲ ತಕ್ಕಂತೆ ಕಟ್ ಮಾಡ್ತಾ ಇರಬೇಕು. ಇದರಿಂದ ಏನಾಗುತ್ತೆ, ರೋಗ ರುಜಿನಗಳು ಬರೋದಿಲ್ಲ ಮತ್ತು ಅದಕ್ಕೆ ಯಾವುದೇ ಥರನಾದ ತೊಂದರೆಗಳಾಗೋದಿಲ್ಲ, ಸರಿಯಾಗಿ ನಡೆಯುವಂಥದ್ದು ಪದ್ಧತಿ ಆಗುತ್ತೆ ಅದು. ಅಷ್ಟೇ ಅಲ್ಲದೆ ಬರೀ ನಾವು ಕೊಟ್ಟಿಗೆ ಪದ್ಧತಿಯಲ್ಲೇ ಅದನ್ನು ಮೇಯಿಸಲಿಕ್ಕೆ ಬಿಡಬಾರ್ದು, ಹೊರಗಡೆನೇ ಸ್ವಲ್ಪ ಬಿಡಬೇಕು. ಇದರಿಂದ ಅದಕ್ಕೆ ವ್ಯಾಯಾಮ ಸಿಕ್ಕಂಗಾಗುತ್ತೆ. ಇದರಿಂದ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಕೊಟ್ಟಿಗೆ ಪದ್ಧತಿಯಲ್ಲಿ ಆಡು ಸಾಕಣೆ ಮಾಡುವುದರಿಂದ ಉತ್ತಮ ಮೇಕೆ ತಳಿ ಅಭಿವೃದ್ಧಿ ಮಾಡಲು ಅನುಕೂಲವಿದೆ ಎನ್ನುತ್ತಾರೆ ತಜ್ಞರು. ಇದರಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ಅಂತಂದ್ರೆ ತಳಿ ಅಭಿವೃದ್ಧಿನ ಮಾಡ್ಕೋಬಹುದು. ಅಂದರೆ ವಿವಿಧ ವಿದೇಶಿ ತಳಿಗಳಿದ್ದಾವೆ ಅಥವಾ ದೇಶಿ ತಳಿಗಳೇ ಉತ್ತಮವಾದ ದೇಶಿ ತಳಿಗಳಿದ್ದಾವೆ. ಯಾವ್ಯಾವ ಅಂತಂದರೆ ಶಿರೋಯಿ ಇದೆ, ಬಾರ್ಬಾರಿ ಇದೆ, ಆಮೇಲೆ ಜಮ್ನಾಪುರಿ ಇದೆ, ಒಸ್ಮಾನಾಬಾದಿ ಇದೆ, ಬ್ಲ್ಯಾಕ್ ಬೆಂಗಾಲ್ ಇದೆ, ಆಮೇಲೆ ನಮ್ಮದೇ ಕರ್ನಾಟಕದ ಬಿದಿರಿ ತಳಿಗಳಿದ್ದಾವೆ, ನಂದಿದುರ್ಗನೂ ಇದೆ. ಸೊ ಈ ತಳಿಗಳನ್ನು ತಗೊಂಡ್ಬಿಟ್ಟು ನಾವು ಉತ್ತಮ ತಳಿಗಳನ್ನು ಆಗಿ ನಾವು ಪರಿವರ್ತಿಸಿಕೊಂಡು ಅದರದ ಇಳುವರಿನ ಜಾಸ್ತಿ ಮಾಡ್ಕೋಬಹುದು. ಅಥವಾ ಇಲ್ಲ ಅಂತಂದರೆ ನಮ್ಮ ಲೋಕಲ್ ತಳಿಗಳನ್ನ ಇದರ ಜೊತೆ ಕ್ರಾಸಿಂಗ್ ಮಾಡಿಕೊಂಡು ಉತ್ತಮ ತಳಿಗಳನ್ನು ನಾವು ಪಡ್ಕೋಬಹುದು. ಈ ಥರ ಬಂದಂಥ ತಳಿಗಳನ್ನ ನಾವು ಮಿಶ್ರ ತಳಿ ಅಂತೀವಿ. ಸೊ ಇದರಿಂದ ಏನಾಗುತ್ತೆ, ಮಿಶ್ರ ತಳಿಗಳನ್ನ ಏನು ಪಡ್ಕೊಂಡಿರ್ತೀವಲ್ಲ ಅದು ಇಳುವರಿ, ಮಾಂಸದ ಇಳುವರಿ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು, ಇದು ಹೆಚ್ಚಿಗೆ ಇರುತ್ತೆ. 3 ತಿಂಗಳ ಮರಿಗಳನ್ನು ತಂದು ನಾವು ಅದನ್ನು ಬೆಳೆಸಿ 6 ತಿಂಗಳು ಅಥವಾ 1 ವರ್ಷಕ್ಕೆ ನಾವು ಅದನ್ನ ಮಾರಾಟ ಮಾಡ್ಬೋದು. 3 ತಿಂಗಳ ಮರಿ ನಾವು ಏನಾದರೂ ಒಂದು 2 ಅಥವಾ 2.5 ಸಾವಿರಕ್ಕೆ ತಂದಿದ್ರೆ ನಾವು ಮಾರಾಟದ ಬೆಲೆ ಅದು ಹೆಚ್ಚಿಗೆ ಆಗಿಬಿಡುತ್ತೆ. ಅಂದರೆ ದೇಹದ ತೂಕನೂ ಜಾಸ್ತಿ ಇರುತ್ತೆ. ಅಂದರೆ ತಂದಾಗ ಒಂದು 10 ಅಥವಾ 15 kg ಇದ್ದರೆ ನಾವು ಮಾರಾಟ ಮಾಡುವಾಗ ಒಂದು 20ರಿಂದ 25 kgವರೆಗೂ ಹೋಗುತ್ತೆ. ಸೊ ಇದರಿಂದ ಎಲ್ಲ ಖರ್ಚು ವೆಚ್ಚ ತೆಗೆದು ಏನಿಲ್ಲ ಅಂದರೂ ಒಂದು 4,000 ಒಂದು ರೈತರಿಗೆ ಒಂದು ಮರಿಯಿಂದ ಬರುತ್ತೆ ಆದಾಯ. 4,000 ರೂಪಾಯಿ ಬರುತ್ತೆ. ಅಷ್ಟೇ ಅಲ್ಲದೆ ಮಾರಾಟದ ಸ್ಥಳೀಯವಾಗಿ ನಾವು ಮಾರಾಟದ ವ್ಯವಸ್ಥೆನ ಮಾಡ್ಕೋಬೇಕು. ಆಯಾ ಸ್ಥಳೀಯ ತಕ್ಕಂತೆ ಯಾವ್ಯಾವ ತಳಿಗಳು ಉತ್ತಮವಾಗಿದ್ದಾವೆ, ಯಾವ ತಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಸೊ ಆ ತಳಿಗಳನ್ನ ತಂದು ನಾವು ನಿರ್ವಹಣೆ ಮಾಡ್ಕೋಬೇಕು. ಹೀಗೆ ತಜ್ಞರು ತಿಳಿಸಿದಂತೆ ವ್ಯವಸ್ಥಿತವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಮೇಕೆಗಳನ್ನ ಸಾಕಣೆ ಮಾಡಿಕೊಂಡು ಉತ್ತಮ ನಿರ್ವಹಣೆ ಮಾಡಿದಲ್ಲಿ ರೈತರಿಗೆ ಅನೇಕ ಅನುಕೂಲಗಳಿದ್ದು ಆಡು ಸಾಕಣೆಯಿಂದ ಅಧಿಕ ಆದಾಯ ಗಳಿಸಬಹುದಾಗಿದೆ. ರೈತರು ಒಂದೇ ಬೆಳೆಯನ್ನು ಬೆಳೆದು ನಷ್ಟ ಹೊಂದುವುದರ ಬದಲಾಗಿ ಮುಖ್ಯ ಬೆಳೆಯೊಂದಿಗೆ ಮಿಶ್ರ ಬೆಳೆಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ರಾಮನಗರ ತಾಲೂಕು ಕುರುಬರಹಳ್ಳಿಯ ಪ್ರಗತಿಪರ ರೈತರಾದ ಕೆಎಸ್ ಸಿದ್ದಲಿಂಗೇಗೌಡ ಅವರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಪ್ರಸ್ತುತ ಕೃಷಿ ಕ್ಷೇತ್ರ ಹಲವಾರು ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅವುಗಳನ್ನು ಸಮರ್ಥ ರೀತಿಯಲ್ಲಿ ನಿಭಾಯಿಸಿಕೊಂಡು ತಮ್ಮದೇ ಆದ ಮಾರ್ಗವನ್ನು ಕಂಡುಕೊಂಡು ಅದರಲ್ಲಿ ಯಶಸ್ವಿಯಾಗಿರುವ ರೈತರು ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ. ಅವರಲ್ಲಿ ರೈತರಾದ ಸಿದ್ದಲಿಂಗೇಗೌಡ ಅವರು ಒಬ್ಬರು. ರಾಮನಗರ ಜಿಲ್ಲೆ ಕುರುಬರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಸಿದ್ದಲಿಂಗೇಗೌಡ ಅವರು ಒಟ್ಟು 40 ಎಕರೆ ಜಮೀನನ್ನ ಹೊಂದಿದ್ದು ತಮ್ಮ ಜಮೀನಿನಲ್ಲಿ ಮಾವನ್ನ ಮುಖ್ಯ ಬೆಳೆಯಾಗಿ ಬೆಳೆಯುವುದರ ಜೊತೆಗೆ 1.5 ಎಕರೆಯಲ್ಲಿ ಗುಲಾಬಿ ಹೂವನ್ನ ಬೆಳೆಯುತ್ತಿದ್ದಾರೆ. ಇಲಾಖೆಯವರ ಮಾರ್ಗದರ್ಶನ ಪಡೆದಿರುವ ಸಿದ್ದಲಿಂಗೇಗೌಡ ಅವರು ಕೃಷಿಯಲ್ಲಿ ಇಸ್ರೇಲ್ ಮಾದರಿಯನ್ನ ಅಳವಡಿಸಿಕೊಂಡು ಮಾವಿನಲ್ಲಿ ಬಾದಾಮಿ, ಮಲ್ಲಿಕಾ, ರಸಪುರಿ, ಮಲಗೋಬಾ ತಳಿಗಳನ್ನು ಬೆಳೆದಿದ್ದಾರೆ. ಜೊತೆಗೆ ಗುಲಾಬಿಯಲ್ಲಿ ವಿವಿಧ ತಳಿಗಳನ್ನು ಬೆಳೆದುಕೊಂಡಿದ್ದಾರೆ. ಮಾವನ್ನ ಮೇಜರ್ ಆಗಿ ನಮ್ಮ ತಾಲೂಕನ್ನ ಬೆಳೀತಿದ್ವಿ. ಇಲಾಖೆಯ ಒಂದು ಮಾರ್ಗದರ್ಶನ ತಗೊಂಡು ತುಂಬ ಅಡ್ವಾನ್ಸ್ ಆಗಿ ಇವತ್ತು ವ್ಯವಸಾಯವನ್ನು ಮಾಡ್ತಾ ಇದ್ದೀನಿ. ಇವತ್ತು ಇಲಾಖೆ ಮಾರ್ಗದರ್ಶನ ತಗೊಂಡ ನಂತರ
ಅದ್ರ ಜೊತೆಗೆ ನಾವು ಸುಮಾರು 2014ರಲ್ಲಿ ಸರ್ಕಾರ ನಮ್ಮನ್ನು ಇಸ್ರೇಲ್ ಕಳಿಸ್ಕೊಟ್ಟಿತ್ತು. ಇಸ್ರೇಲ್ ಮಾದರಿಯಲ್ಲಿ ಇವತ್ತು ನಾನು ವ್ಯವಸಾಯನ ಬದಲಾವಣೆಯನ್ನು ಮಾಡಿಕೊಂಡ್ವಿ. ಇಸ್ರೇಲ್ ಮಾದರಿಯನ್ನು ಬದಲಾವಣೆ ಮಾಡಿಕೊಂಡ ನಂತರದಲ್ಲಿ ಮಾವಿನಗೆ ಅದು ಸುಧಾ ನೀರನ್ನು ಅವಶ್ಯಕತೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಇಲ್ಲಿ ಬಂದ ನಂತರ 2 ಕಡೆ ಲ್ಯಾಡರ್ಗಳು ಕೊಟ್ಟು ನಾನು ಇವತ್ತು ನೀರು ಕೊಡ್ತಾಯಿದ್ದೀನಿ ಮಾವಿನ ಗಿಡಕ್ಕೆ. ಇವತ್ತು ಪ್ರತಿ ಎಕರೆಗೆ ನಾನು 4 ರಿಂದ 5 ಟನ್ನು ಈಲ್ಡ್ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ಪ್ರತಿ ವರ್ಷ ನಾನು 100 ರಿಂದ 150 ಟನ್ನು ಇವತ್ತು ಮಾವನ್ನು ನಾನು ಬೆಳೀತಾ ಇದ್ದೀನಿ. ಅದು ಯಾಕೆ ಅವಕಾಶ ಆಯಿತು ಅಂತಂದರೆ, ನಾವು ನೀರಿನ ಏನನ್ನ ಇದೆ ಅದನ್ನು ಮಳೆಗಾಲ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ನೀರನ್ನು ಪಂಪ್ ಸೆಟ್ ಮೂಲಕವಾಗಿ ಬರ್ತಂಥ ನೀರನ್ನು ಡ್ರಿಪ್ ಮೂಲಕವಾಗಿ ನಾನು ಮಾವಿನ ಗಿಡಕ್ಕೆ ಕೊಡ್ತಾಯಿದ್ದೀನಿ. ಆ ಮಾವಿನ ಗಿಡಕ್ಕೆ ಹೆಚ್ಚಿಗೆ ನೀರು ಕೊಟ್ಟ ನಂತರ ಈ ಬರ್ತಕ್ಕಂಥ ನಮ್ಮ ಇಳುವರಿ ಜಾಸ್ತಿ ಆಯಿತು, ಕ್ವಾಲಿಟಿ ಜಾಸ್ತಿ ಆಯಿತು. ನಂತರದಲ್ಲಿ ನಾನು ಇತ್ತೀಚಿನ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಡೆ ಹೋಗಿ ನಾನು ಈ ರೋಸನ್ನು ಬೆಳ್ತಕ್ಕಂಥ ರೈತರನ್ನ ನೋಡ್ಕೊಂಡ್ಬಂದಿದ್ವಿ. ನಾನು ರೋಸನ್ನು ಹಾಕೋದು ಉದ್ದೇಶ ಏನಂದರೆ, ಆ ರೋಸ್ ಬೆಳೆಯೋದ್ರಿಂದ 2 ರಿಂದ 3 ದಿವಸಕ್ಕೊಂದ್ಸರಿ ನಾವು ಕಟಾವು ಮಾಡ್ತೀವಿ. ನಾವು ಆರ್ಥಿಕವಾಗಿ ಏನು ಒಂದಿಷ್ಟು ಹಣ ಪ್ರತಿದಿನ 2 ದಿವಸಕ್ಕೆ 3 ದಿವಸಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದ್ದರೆ ನಮಗೆ ಈ ವ್ಯವಸಾಯ ಮಾಡೋದಕ್ಕೆ ಸಹಾಯ ಆಯ್ತದೆ. ಅದರಿಂದ ಲೇಬರ್ದು ಇರ್ಬೋದು, ಈ ನೀರನ್ನು ಪಂಪ್ ಮೋಟ್ರ್ಗಳು ರಿಪೇರಿಗಳು ಇರ್ಬೋದು, ಇದಕ್ಕೆಲ್ಲ ಸಣ್ಣ ಪಣ್ಣೆಲ್ಲ ಖರ್ಚು ಬಂದುಬಿಡ್ತದೆ. ಈ ಮಾವೆಲ್ಲ ಏನು ಮಾಡ್ತಾರೆ, ಇಡೀ ವರ್ಷ ಎಲ್ಲ ನಾವು ಕಾಯಬೇಕು ಅದರಿಂದ ಬರ್ತಕ್ಕಂಥ ಆದಾಯನ. ವರ್ಷ ಬಂದರೆ ನಮಗೆ ಏಪ್ರಿಲ್ ಮೇ ತಿಂಗಳ ಆದಾಯ ಬರ್ತದೆ. ಈ ರೋಸ್ ಹಾಕಿರೋದ್ರಿಂದ ನನಗೇನಾಗ್ತದೆ, ಪ್ರತಿ 3 ದಿನದಿಂದ 4 ದಿನಕ್ಕೆ ಒಂದ್ಸರಿ ನಾನು ಅದನ್ನು ಕಟಾವು ಮಾಡ್ತೀವಿ. ಅದನ್ನು ಮಾರ್ಕೆಟಿಂಗ್ ನಾನು ಬೆಂಗಳೂರಿನೆಲ್ಲ ಮಾಡ್ತೀನಿ. ಇಲ್ಲಿ ರಾಮನಗರದಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ 100 kg ಹೋಗೋಷ್ಟು ಶಕ್ತಿ ಇರ್ಬೋದು ಅಷ್ಟೇ. ಇಲ್ಲಿ ನಾವು ಹೆಚ್ಚಿಗೆ ಮಾರ್ಕೆಟಿಂಗನ್ನು ಬೆಂಗಳೂರು ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಸ್ವಲ್ಪ ಹಣನೇ ಅದನ್ನು ನಾವು ವ್ಯವಸಾಯಕ್ಕೆ ಉಪಯೋಗಿಸಲು ಸಹಾಯ ಆಗ್ತಾಯಿದೆ. ಇದರಿಂದ ನನಗೆ ವ್ಯವಸಾಯದಿಂದ ಸಂಪೂರ್ಣವಾಗಿ ಜೀವನ ಮಾಡೋದಕ್ಕೆ ಏನು ಸಹಾಯ ತೊಂದರೆ ಏನಿಲ್ಲ, ತುಂಬ ಸಹಾಯ ಆಗ್ತಾಯಿದೆ. ನಮ್ಗೆ ಇವತ್ತು ಒಂದು 35-40 ಎಕರೆ ಜಮೀನನ್ನು ಇವತ್ತು ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದನೂ ಇದೆ ನಮ್ಮ ಜಮೀನಿದು. ಅದರೊಳಗೆ ಹೆಚ್ಚಿಗೆ ಮಾವನ್ನು ನಾವು ಬೆಳೀತಾ ಇದ್ವಿ. ಇಸ್ರೇಲ್ಗೆ ಹೋಗಿ ಬಂದ ನಂತರದಲ್ಲಿ ನಾನು ಏನು ಮಾಡಿದೆ, ಅಲ್ಟ್ರಾ ಐಡೆನ್ಸಿಟಿ ಪ್ಲ್ಯಾಂಟ್ ಅಂತೇಳಿ ಇವತ್ತು 4 ಎಕರೆಗೆ 1 ಎಕರೆಗೆ 800 ಸಸಿ ಥರದಲ್ಲಿ ಅಲ್ಟ್ರಾ ಐಡೆನ್ಸಿಟಿ ಪ್ಲ್ಯಾಂಟನ್ನು ಮಾಡಿದ್ದೀನಿ. ಅದು ಇನ್ನೂ ನನಗೆ ಹೂವು ಬಿಟ್ಟು ಅದು ಆದಾಯ ಬರೋದಕ್ಕೆ 2 ವರ್ಷಗಳಾಗ್ಬೋದು. ಈಗಾಗಲೇ 1.5 ವರ್ಷ ಆಗಿದೆ ನಾನು ಹಾಕಿ. ಅದ್ರ ಜೊತೆಗೆ ನನ್ನ ರೋಸನ್ನು ಎಷ್ಟು ಹಾಕಿದ್ದೀನಿ, 1.5 ಎಕರೆ ಇವತ್ತು ನಾನು ರೋಸನ್ನು ಹಾಕಿದ್ದೀನಿ. ಈಗ ಬರೀ ಹಾಕಿರ್ತಕ್ಕಂಥದ್ದು ಬರೀ 6 ತಿಂಗಳಾಗಿದೆ. ಇವತ್ತು ಅದು 100 kg ಪ್ರೊಡಕ್ಷನ್ ಬರ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ಅದಕ್ಕೆ ಒಂದು ವರ್ಷ ಕಳೆದ್ರೆ ಅದಕ್ಕೆ ಒಂದು 400 ರಿಂದ 500 kg ಇಳುವರಿ ಬರ್ತಕ್ಕಂಥ ಒಂದು ಬರ್ಬೋದು. ಆವಾಗ ಈಗ ಆರ್ಥಿಕವಾಗಿ ಸ್ವಲ್ಪ ಆದಾಯಕ್ಕೆ ಭಾಳ ಕಮ್ಮಿ ಇದೆ, ಏಕೆಂದರೆ ಮಾರ್ಕೆಟ್ ರೇಟು ಸುಧಾ ಭಾಳ ಕಡಿಮೆ ಇದೆ ಇವತ್ತು. ಅದು ಹೆಚ್ಚಿಗೆ ಇಳುವರಿ ಬಂದ ನಂತರದಲ್ಲೇ ಇದು ಸರಿ ತೂಗಿಸ್ಕೊಂಡು ಹೋಗ್ಬೋದು, ಅದು ಆದಾಯ ನನಗೆ ಬರ್ತದೆ ಅಂತಕ್ಕಂಥದ್ದು. ನಾನು ತಮಿಳುನಾಡು ಇದರೊಳಗಿಂದ ನಾನು ಇವತ್ತು ಸಸಿಗಳನ್ನು ತಗೊಬಂದೆ. ಡೆಂಗನಿಕೋಟೆ ಅಂತ ಬರುತ್ತೆ, ಅಲ್ಲಿ ಮೇಜರಾಗಿ ನರ್ಸರಿನೇ ಮಾಡಿ ಅಲ್ಲಿನ ರೈತರಿಗೆ ಅಲ್ಲಿಂದನೇ ತಂದು ನಾವು ಪ್ಲ್ಯಾನ್ ಮಾಡಿದ್ದು. ಅದು 3 ಒಂದು ವೆರೈಟಿನಲ್ಲಿ ನಾನು ಹಾಕಿದ್ದೀನಿ. ಮುರಾಬಲ್ ಅಂತಕ್ಕಂಥದ್ದು ಒಂದು, ವ್ಯಾನಿಷ್ ಅಂತಕ್ಕಂಥದ್ದು 2 ಕಲರ್ ಇದೆ, ರೆಡ್ ಮತ್ತು ಆರೆಂಜ್ ಕಲರ್ ಇದೆ. ಅದು ನಾನು ತಮಿಳುನಾಡು ಡೆಂಗನಿಕೋಟೆಯಿಂದ ತಗೊಬಂದು ಇದು 6 ಮಂತಲ್ಲಿ ಪ್ಲ್ಯಾಂಟ್ ಮಾಡಿದೆ. ಪಟದಿಂದ ಪಟಕ್ಕೆ ನಾನು ಇಟ್ಟಿರ್ತಕ್ಕಂಥದ್ದು ಒಂದು 6 ಅಡಿ ಅಗಲ ಇಟ್ಟಿದ್ದೀನಿ. ಸಸಿಯಿಂದ ಸಸಿಗೆ 1.5 ಅಡಿ ಅಂತರವನ್ನು ಇಟ್ಟು ಇವತ್ತು ನಾನು ಪ್ಲ್ಯಾಂಟ್ ಮಾಡಿದ್ದೀನಿ. 1.5 ಎಕರೆಗೆ ನಾನು ಇವತ್ತು 5,000 ಗಿಡನ ಪ್ಲ್ಯಾಂಟ್ ಮಾಡಿದ್ದೀನಿ. ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಬಳಸುತ್ತಿರುವ ಸಿದ್ದಲಿಂಗೇಗೌಡ ಅವರು ರೋಗ ಮತ್ತು ಕೀಟಗಳ ಬಾಧೆಯನ್ನ ಹತೋಟಿಗೆ ತರಲು ಬೆಳೆಗೆ ಸೂಕ್ತ ರೋಗ ಮತ್ತು ಕೀಟನಾಶಕವನ್ನ ಸಿಂಪಡಿಸುತ್ತಿದ್ದಾರೆ. ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಡಬೇಕು. ಅದ್ರ ಜೊತೆಗೆ ಇದಕ್ಕೆ ರೋಗಗಳು ಸ್ವಲ್ಪ ಜಾಸ್ತಿ ಬರ್ತಾ ಇರ್ತದೆ. ತ್ರಿಪ್ಸ್ ಅಂತಕ್ಕಂಥದ್ದು ಒಂದು ಬರ್ತದೆ, ಆಮೇಲೆ ಬೂದಿ ಅಂತಕ್ಕಂಥ ಒಂದು ರೋಗ ಬರ್ತದೆ. ಅದಕ್ಕೆ ವಾರಕ್ಕೆ 2 ಸಾರಿ ನಾವು ಮೆಡಿಸಿನ್ ಹೊಡಿಲೇಬೇಕಾಗ್ತದೆ. ಯಾಕೆಂದರೆ ಅದು ರೋಸ್ ಅಂದ ತಕ್ಷಣವೇ ಅದಕ್ಕೆ ಮಾರ್ಕೆಟಿಂಗಲ್ಲಿ ನಾವು ರೇಟ್ ಸಿಗ್ತದೆ ಅಂತ ಅನ್ನೋದಕ್ಕಿಂತ ಜೊತೆಗೆ ಅಷ್ಟೇ ಭಾಳ ಹುಷಾರಾಗಿ ನೋಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಮಾಹಿತಿ ಭಾಳ ಮುಖ್ಯ. ಸರ್ಕಾರದಿಂದ ಇಲಾಖೆಗಳು ನಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡದೆ ಬಿಟ್ರೆ ರೋಸ್ ಬೆಳೆಯೋದು ಭಾಳ ಕಷ್ಟ ಆಗಿಬಿಡ್ತದೆ. ರೈತರಿಗೆ ಭಾಳ ಇಂಪಾರ್ಟೆಂಟು. ರೈತರಿಗೆ ಸರ್ಕಾರದಿಂದ ಮಾಹಿತಿ ಇದೆಯಲ್ಲ, ಅಧಿಕಾರಿಗಳಿಂದ ಮಾಹಿತಿ ಬೇಕು, ವಿಜ್ಞಾನಿಗಳಿಂದ ಸರಿಯಾದ ಮಾಹಿತಿ ಬೇಕು. ಹಂಗಾಗಿ ನಮ್ಮ ತಾಲೂಕು ಇಲ್ಲಿವರೆಗೂ ಯಾರು ಓಪನ್ ಫೀಲ್ಡಲ್ಲಿ ರೋಸ್ನ ಬೆಳೆಯೋದು ಭಾಳ ಕಡಿಮೆ. ಇಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಭಾಳ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಭಾಳ ಚೆನ್ನಾಗಿದೆ. ಅವರು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ಬೆಳೆಗೆ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀರನ್ನ ಪೂರೈಸುವುದರಿಂದ ಗುಣಮಟ್ಟದ ಹೂವಿನ ಇಳುವರಿಯನ್ನ ಪಡೆಯುವುದರ ಜೊತೆಗೆ ನೀರಿನ ಉಳಿತಾಯವನ್ನ ಮಾಡಬಹುದು ಎನ್ನುತ್ತಾರೆ ಸಿದ್ದಲಿಂಗೇಗೌಡ ಅವರು. ತೆಂಗುಗೂ ಸುಧಾ ನಾವು ಇಸ್ರೇಲ್ ಹೋಗಿ ಬಂದ ನಂತರದಲ್ಲಿ
ಯಾವುದೇ ಒಂದು ಗಿಡಕ್ಕಾಗಲಿ ಒಂದು ಸಸಿಗಾಗಲಿ ನಾವು ಕಟ್ತಕ್ಕಂಥ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ನಾನು ಮಾಡ್ತಾಯಿಲ್ಲ. ಎಲ್ಲ ಡ್ರಿಪ್ ಮೂಲಕವೇ ಕೊಡ್ತಾಯಿದ್ದೀನಿ. ಅದರಿಂದ ಹೆಚ್ಚಿಗೆ ನಮಗೆ ಇಳುವರಿ ಬರೋದಕ್ಕೆ ಅವಕಾಶ ಆಗ್ತಾಯಿದೆ. ಲೇಬರ್ ಪೋರ್ಷನ್ ಏನು ಹಣ ಖರ್ಚಾಗ್ತಿತ್ತು ಅದು ಉಳಿತಾ ಇದೆ. ನೀರನ್ನು ವೇಸ್ಟೇಜ್ ಏನು ಹೋಗುತ್ತೋ ಅದು ನಮಗೆ ಇವತ್ತು ಉಳಿತಾ ಇದೆ. ನನಗೆ ಈಗ ಸುಮಾರು ಒಂದು 4-5 ಬೋರು ಇವತ್ತು ನಾನು ವ್ಯವಸಾಯಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದೀನಿ. ಈ ಹಿಂದೆ 700-800 ಅಡಿ ಆಳದಿಂದ ನಾವು ನೀರು ತೆಗೆದು ವ್ಯವಸಾಯ ಮಾಡ್ತಿದ್ವಿ. ಭಾಳ ಕಷ್ಟ ಆಗ್ತಿತ್ತು. ಇತ್ತೀಚಿನ ಹೋದ ವರ್ಷ ಮಳೆ ಆದ್ರಿಂದ ಇವಾಗ ನಮ್ಮದು 400-400 ಅಡಿನಲ್ಲಿ ಇವತ್ತು ಚೆನ್ನಾಗಿದೆ ನೀರು. ಇವತ್ತು ನೀರಿನ ನಮಗೆ ಲಭ್ಯತೆ ಭಾಳ ಚೆನ್ನಾಗಿದೆ. ಅದ್ರ ಜೊತೆಗೆ ನಾವು ಡ್ರಿಪ್ ಮೂಲಕನೇ ಮಾಡಿದ್ರೆ 1-4 ಎಕರೆ ಜಷ್ಟು ನಾವು ವ್ಯವಸಾಯನ ಜಾಸ್ತಿ ಮಾಡ್ಕೋಬೋದು. ಅದ್ರ ಜೊತೆಗೆ ಆ ನೀರು ಜೊತೆಗೆ ಈಡ್ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಅದು ಪ್ರೊಡಕ್ಷನ್ ನಮಗೆ ಗಿಡದಲ್ಲಿ ಭಾಳ ಜಾಸ್ತಿ ಇದೆ. ಗುಲಾಬಿಯಲ್ಲಿ 50-70 ಸಾವಿರ ಲಾಭವನ್ನ ಗಳಿಸುತ್ತಿರುವ ಸಿದ್ದಲಿಂಗೇಗೌಡ ಅವರು ಮಾವಿನ ಬೆಳೆಯಲ್ಲಿ ವರ್ಷಕ್ಕೆ ಸುಮಾರು 40-50 ಲಕ್ಷದವರೆಗೆ ಲಾಭವನ್ನ ಗಳಿಸುತ್ತಿದ್ದಾರೆ. ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ರತ್ನಗಿರಿನಲ್ಲಿ ಒಂದು ಸಾರಿ ನಮ್ಮ ಇಲಾಖೆಯನ್ನು ಕರ್ಕೊಂಡೋಗಿ ತೋರಿಸಿದ್ರು. ಅಲ್ಲಿ ನ್ಯಾಚುರಲ್ ರೈಪನ್ ಮಾಡಿ ಅದನ್ನು ಮಾರ್ತಕ್ಕಂಥ. ಇಲ್ಲೆಲ್ಲ ಏನು ಮಾಡೋದು, ಮತ್ತು ಕಾರ್ಬೈಡ್ ಹಾಕೊಂಡು ಮಾಡಿ ಎಲ್ಲ ಮಾರಾಟ ಮಾಡ್ತಿದ್ರು. ನಾನು ಆಲೇ 7-8 ವರ್ಷದಿಂದ ನಾನು ಯಾವುದೇ ರೀತಿ ಕಾರ್ಬೈಡ್ ಯೂಸ್ ಮಾಡ್ದೇನೆ ನ್ಯಾಚುರಲಾಗಿ ಹಣ್ಣು ಮಾಡಿ ಇವತ್ತು ನಾನು ಹಣ್ಣನ್ನು ಬೆಂಗಳೂರಿನಲ್ಲಿ ಮಾರ್ಕೆಟ್ ಮಾಡ್ಕೊತೀನಿ. ನನಗೆ ಬಿಗ್ ಬಾಸ್ಕೆಟ್ ಇರ್ಬೋದು, ಲಾಲ್ಬಾಗ್ ಇರ್ಬೋದು, ಸ್ಟಾರ್ ಹೈಪರ್ ಮಾರ್ಕೆಟ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಇದಕ್ಕೆಲ್ಲ ನಾನೇ ಆದಂಥ ಒಂದು ರೈಪನ್ ಮಾಡಿ ನಾನು ಹಣ್ಣನ್ನು ಮಾರಾಟ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಸ್ವಂತ ಮನೆ ಹತ್ರನೇ ಬಂದು ಸುಮಾರು ಜನ ಹಣ್ಣು ಆ ಟೈಮಲ್ಲಿ ತೊಗೊಂಡೋಗ್ತೀವಿ. ಯಾಕೆಂದರೆ ಪ್ರಚಾರ ಆಗಿರೋದ್ರಿಂದ, ಹಣ್ಣಿನ ರುಚಿ ಚೆನ್ನಾಗಿರೋದ್ರಿಂದ, ಕಾರ್ಬೈಡ್ ಆಗಿದ್ದು ನಾನು ಹಣ್ಣು ಮಾಡೋದ್ರಿಂದ ಇವತ್ತು ತುಂಬ ಜನಗಳು ಇಷ್ಟಪಡ್ತಕ್ಕಂಥದ್ದು ನ್ಯಾಚುರಲ್ ರುಚಿ ಇರ್ತಕ್ಕಂಥದ್ದನ್ನ ನಾನು ಇಷ್ಟಪಡ್ತಾರೆ. ಹಂಗಾಗಿ ನಾನಿವತ್ತು ನಿಮಗೆ 100-120 ಅನ್ನೋದು ಬಾದಾಮಿ ಮಾವಿನಕಾಯಿನ ಬೆಳಿತೀವಿ. ಬಾದಾಮಿ ಮತ್ತು ಮಲ್ಲಿಕನೂ ಜಾಸ್ತಿ ನಾವು ಬೆಳೆಗಳು 50-60 ಲಕ್ಷ ರೂಪಾಯಿವರೆಗೂ ನಾವು ಮಾರಾಟ ಮಾಡ್ತೀವಿ. 20 ಲಕ್ಷನೇ ಖರ್ಚು ಬಂದ್ಬಿಡ್ತೀವಿ. ಯಾಕೆ ಖರ್ಚು ಜಾಸ್ತಿ ಬರ್ತದೆ, ನಾವು 3-4 ಉಳುಮೆ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳನ್ನು ಉಪಯೋಗಿಸ್ತೀವಿ. ಮತ್ತು ಔಷಧಿ ಹೊಡೆಯೋದಕ್ಕೆ ಬೇಕಾದ್ರೆ ಲೇಬರ್ ತುಂಬ ಜಾಸ್ತಿ ತಗೊಳ್ತದೆ. ಅದ್ರ ಜೊತೆಗೆ ನಾವು ಒಂದು 20 ಲಕ್ಷದವರೆಗೆ ಆಮೇಲೆ ಪ್ಯಾಕಿಂಗ್ ಮಾಡ್ತೀವಿ. ಪ್ಯಾಕಿಂಗ್ ಮೆಟೀರಿಯಲ್ಸ್ ನಾವು ಮಾಡ್ಕೋಬೇಕು, ಬಾಕ್ಸ್ ಎಲ್ಲ ಮಾಡಿಸ್ಬೇಕು, ಇಲ್ಲೇ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸುಮಾರು ನಾವು ಏನು ಮಾರಾಟ ಮಾಡ್ತೀವಿ 20% ಈ ಪೋರ್ಷನ್ ಹೊಟ್ಟೋಗ್ತದೆ. ಲೇಬರ್ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು ಹೊಟ್ಟೋಗ್ತದೆ. ಎಕರೆಗೆ ಅವರೇಜ್ ನಾವು 1-1.25 ಲಕ್ಷ ಆದಾಯ ಮಾಡ್ತೀವಿ. ಒಂದು 50-60 ಲಕ್ಷ ರೂಪಾಯಿವರೆಗೆ ನನಗೆ ಇದ್ರ ಜೊತೆಗೆ ರೋಜ್ಗೇನು ತುಂಬ ಏನು ಆದಾಯನೇ ಬರ್ತಲ್ಲ ನನಗೆ ಮಾವನೇ ಮೇಜರ್ ಆದಾಯ ಬರ್ತದೆ. ಅದ್ರ ಜೊತೆಗೆ ತೆಂಗು ಇದೆ, ನಮ್ಮದು ತೆಂಗು ಡ್ರಿಪ್ ಮಾಡಿದ್ದೀನಿ. ಅದೊಂದು 300 ಗಿಡ ತೆಂಗಿನ ಗಿಡ ಇದೆ. ಅದರೊಳಗೆ ಈ ಸರಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ರೇಟ್ ಪರವಾಗಿಲ್ಲ. ಅದನ್ನು ಎಲ್ಲರಿಗೂ ಒಂದು 40-50 ಲಕ್ಷದವರೆಗೂ ಎಲ್ಲ ಕಳೆದು ಒಂದು ಆದಾಯ ನಾನು ಮಾಡ್ತೀನಿ. ಅದು ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.